ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ. ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಿಶ್ಚಿತ, ಅದರಲ್ಲಿ ಸಂದೇಹ ಬೇಡ. ಹೊಸ ಸಾರಥಿ ಹುಡುಕಲು ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ. ಬಿಜೆಪಿಯನ್ನ ಮುನ್ನಡೆಸ್ತಾರೆ ಹೊಸ ಸಾರಥಿಗಳು. ಹಾಗಾದ್ರೆ ಆ ಸಾರಥಿಗಳು ಯಾರು? 18 ಶಾಸಕರ ಅಮಾನತು ಬೆನ್ನಲ್ಲೇ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಹಾಗಾದ್ರೆ ಬಿಜೆಪಿಯನ್ನ ಮುನ್ನಡೆಸಲಿರುವಂತಹ ಆ 18 ಸಾರಥಿಗಳು ಯಾರು? 18 ಶಾಸಕರ ಅಮಾನತು ಬೆನ್ನಲ್ಲೇ ಈ ಒಂದು ನಿರ್ಧಾರ. ಹಾಗಾದ್ರೆ ಯಾರು ಅವರು? ಯಾರು ಆ ಸಾರಥಿಗಳು? ಬಿಜೆಪಿ ನಾಯಕರಿಗೆ ಅತಿ ದೊಡ್ಡ ಸವಾಲು. ಆ ಸವಾಲು ನಿಜಕ್ಕೂ ಕೂಡ ಪ್ರಾಯೋಗಿಕವಾಗಿ ಬರುತ್ತಾ? ಹೊಸ ಸಾರಥಿಯನ್ನ ಹುಡುಕೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ. ಬಿಜೆಪಿಯನ್ನ ಮುನ್ನಡೆಸ್ತಾರೆ ಆ ಹೊಸ ಸಾರಥಿಗಳು. 18 ಶಾಸಕರ ಅಮಾನತು ಬೆನ್ನಲ್ಲೇ ಈ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಯಾರು ಆ ಸಾರಥಿಗಳು? ಯಾರು ಬಿಜೆಪಿಯನ್ನ ಮುನ್ನಡೆಸ್ತಾರೆ? ಹಾಗಾದ್ರೆ ಬಿಜೆಪಿಯನ್ನ ಮುನ್ನಡೆಸುವ ಸಾರಥಿ ಯಾರು? ಅಚ್ಚರಿ ಅಭ್ಯರ್ಥಿಗೆ ಮಣೆ ಹಾಕಲು ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ. ಹೊಸ ನಾಯಕನಿಗೆ ಒಲಿಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ. ಆ ನಾಯಕ ಯಾರು? ಹಾಗಂತ ನೀವಂದುಕೊಂಡಂತೆ ಯತ್ನಾಳ್ ಮಾತ್ರ ಅಲ್ವೇ ಅಲ್ಲ. ಹಿಂದಿನ ವದಂತಿಯಂತೆ ಜನಾರ್ದನ ರೆಡ್ಡಿ ಕೂಡ ಅಲ್ವೇ ಅಲ್ಲ. ಯತ್ನಾಳ್ ಆಗಬಹುದು ಅಂತ ಅಂದುಕೊಂಡವರಿಗೆ ಯತ್ನಾಳ್ ಆಗೋದಿಲ್ಲ. ಜನಾರ್ದನ ರೆಡ್ಡಿಯೂ ಅಲ್ಲ. ಈ ಬಾರಿ ಹೊಸ ಮುಖಂಡನಿಗೆ ಗದ್ದುಗೆ ನೀಡಲು ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಿದೆ. ಮಹತ್ವದ ಚರ್ಚೆ ಬಳಿಕ ಅಧ್ಯಕ್ಷರ ಬದಲಾವಣೆಗೆ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಬಹಳಷ್ಟು ಕೌತುಕವನ್ನು ಸೃಷ್ಟಿ ಮಾಡಿದೆ. ಯಾವಾಗ BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು, ಆಗಿನಿಂದ ಹಿಡಿದು ಈವರೆಗೂ ಕೂಡ BY ವಿಜೇಂದ್ರ ಕೆಳಗಿಳಿಬೇಕು ಎನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇರತಕ್ಕಂತಹದ್ದು ಒಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಜೊತೆಗೆ ರಮೇಶ್ ಜಾರಕಿಹೊಳಿ, ಜೊತೆಗೆ ಪ್ರತಾಪ್ ಸಿಂಹ, ಜೊತೆಗೆ ಸಿದ್ದೇಶ್ವರ್, ಹೀಗೆ ಸಾಕಷ್ಟು ಜನ ಸೇರಿಕೊಂಡು BY ವಿಜೇಂದ್ರ ಸಮರ್ಥವಾಗಿ ಬಿಜೆಪಿಯನ್ನು ಮುನ್ನಡೆಸೋದ್ರಲ್ಲಿ ಎಡವಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ಮಾತ್ರ ಒತ್ತು ಕೊಡುವಂತಹ ನಾಯಕ. ಹಾಗಾಗಿ ಅವರನ್ನು ಆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಹೋಗಿದ್ದೇನು, ಚರ್ಚೆ ಮಾಡಿದ್ದೇನು, ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೇನು, ಇಲ್ಲೂ ಲಾಬಿ ನಡೆಸಿದ್ದೇನು. ಹೈಡ್ರಾಮವೇ ಸೃಷ್ಟಿಯಾಗಿತ್ತು ರಾಜಕೀಯದಲ್ಲಿ. ಆದರೆ ಇವತ್ತು ಅರ್ಥಾತ್ ಈ ಒಂದಷ್ಟು ದಿವಸಗಳ ಎಡೆಯಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಹೊಸ ನಾಯಕನಿಗೆ ಒಲಿಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷಗಿರಿ. ಹಾಗಾದ್ರೆ ಆ ನಾಯಕ ಯಾರು? BY ವಿಜೇಂದ್ರ ಬಿಟ್ಟರೆ ಬಿಜೆಪಿಯಲ್ಲಿ ಬೇರೆ ಯಾರಿದ್ದಾರೆ ಸಮರ್ಥರು? ಈ ಬಾರಿ ದೆಹಲಿ ದೊರೆಗಳು ಯಾರಿಗೆ ಗದ್ದುಗೆ ನೀಡ್ತಾರೆ ಗೊತ್ತಾ? ದೆಹಲಿ ವರಿಷ್ಠರ ಗ್ರೀನ್ ಸಿಗ್ನಲ್ ಬಳಿಕ ಸಾರಥಿ ಘೋಷಣೆಯಾಗ್ತಾರೆ. ಆ ನಾಯಕನಿಗೆ ಅಧ್ಯಕ್ಷಗಿರಿ ನೀಡಲು ಬಿಜೆಪಿ ವರಿಷ್ಠರ ನಿರ್ಧಾರ. ಹಾಗಾದ್ರೆ ಯಾರಾಗಬಹುದು? 2 ಬಾರಿ ಸಂಸದರಾಗಿದ್ದ ಪ್ರತಾಪ್ ಸಿಂಹರಿಗೆ ಸಿಗಬಹುದಾ? ಅಥವಾ ರಮೇಶ್ ಜಾರಕಿಹೊಳಿಗೆ ಈ ಬಾರಿ ಒಲಿಯಲಿದೆಯಾ? ಅಥವಾ ನಳಿನ್ ಕುಮಾರ್ ಕಟೀಲೆ ರಾಜ್ಯಾಧ್ಯಕ್ಷರಾಗ್ತಾರ? ಅಥವಾ ಕರಾವಳಿ ಭಾಗದ ಒಂದಷ್ಟು ಜನರಿಗೆ ಈ ಬಾರಿ ಆಕಾಂಕ್ಷಿಗಳ ಪಟ್ಟಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತಾ? ಸುನೀಲ್ ಕುಮಾರ್ ಕಾರ್ಕಳದ ಶಾಸಕರು, ಅವರಿಗೆ ಒಲಿಯುತ್ತಾ? ಭರತ್ ಶೆಟ್ಟಿಗೆ ಒಲಿಯುತ್ತಾ? ಹರೀಶ್ ಪೂಂಜಾಗೆ ಒಲಿಯುತ್ತಾ? ಈ ತರಹದ ಲೆಕ್ಕಾಚಾರಗಳು ಕರಾವಳಿ ಭಾಗದಲ್ಲಿ ಆಗ್ತಾ ಇರೋದು. ಇವರೆಲ್ಲರೂ ಆಕಾಂಕ್ಷಿಗಳು ಅಲ್ಲ, ಇವರ ಹೆಸರು ಚರ್ಚೆನೂ ಆಗ್ತಾ ಇಲ್ಲ. ಕೋಸ್ಟಲ್ ಭಾಗಗಳಲ್ಲಿ, ಕರಾವಳಿ ಭಾಗಗಳಲ್ಲಿ ಕರಾವಳಿ ಜನಪ್ರತಿನಿಧಿಗಳಿಗೆ ಒಂದು ವೇಳೆ ಈ ಬಾರಿ ಬಿಜೆಪಿಯ ರಾಜ್ಯಾಧ್ಯಕ್ಷ, ಕಾರಣ ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ರಿಗೂ ಕೂಡ ಕೊಟ್ಟಿದ್ರು, ಮಣೆ ಹಾಕಿತ್ತು ಬಿಜೆಪಿ ಹೈಕಮಾಂಡ್. ಆದರೆ ಈ ಬಾರಿ ಆ ತರಹದ ಎಡವಟ್ಟಾಗಬಾರದು. ಒಂದು ವ್ಯಕ್ತಿತ್ವಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟ ಮೇಲೆ ರಾಜ್ಯದ ಬಿಜೆಪಿಯ ಚಲನವಲನ, ಬಿಜೆಪಿಯ ನಾಡಿ ಮಿಡಿತ, ಬಿಜೆಪಿಯ ಒಳಜಗಳ, ಬಿಜೆಪಿಯ ಅಸಮಾಧಾನ ಯಾವುದೂ ಕೂಡ ಸ್ಫೋಟಗೊಳ್ಳಬಾರದು. ಪ್ರತಿಯೊಂದು ಸಮುದಾಯವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಜೊತೆಗೆ ಎಲ್ಲ ತರಹದ ಸ್ಥಳೀಯ ಬಿಜೆಪಿ ನಾಯಕರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಸಮರ್ಥನು ಬೇಕು. ಆಡಳಿತಾರೂಢ
ಪಕ್ಷವನ್ನ ಕಟ್ಟಿ ಹಾಕುವ ಜ್ಞಾನವೂ ಆತನಲ್ಲಿರಬೇಕು. ಆಡಳಿತಾರೂಢ ಪಕ್ಷದ ದುರಾಡಳಿತವನ್ನು ಪ್ರಶ್ನೆ ಮಾಡೋ ಸಮರ್ಥತೆ, ಧೈರ್ಯ, ಸ್ಥೈರ್ಯ, ಛಲ ಎಲ್ಲವೂ ಬೇಕು. ಈ ಎಲ್ಲ ಕ್ವಾಲಿಟಿ ರಾಜ್ಯಾಧ್ಯಕ್ಷನಿಗಿದೆಯಾ ಅನ್ನೋದು ಕ್ರಾಸ್ ವೆರಿಫೈ ಆಗುತ್ತೆ. ಅದಾದ ನಂತರ ರಾಜ್ಯ ಬಿಜೆಪಿ ಮುಖಂಡರ ಜೊತೆ ಸುದೀರ್ಘ ಚರ್ಚೆ ನಡೆಯುತ್ತೆ. ಕೋರ್ ಕಮಿಟಿ ಸಭೆಯೂ ಆಗಬಹುದು. ರಾಜ್ಯಾಧ್ಯಕ್ಷ ಆಕಾಂಕ್ಷಿಗಳ ಪೈಕಿ ಶ್ರೀರಾಮುಲು ಒಬ್ಬರು, ಪ್ರತಾಪ್ ಸಿಂಹರು ಒಬ್ಬರು, ಬಸನಗೌಡ ಪಾಟೀಲ್ ಯತ್ನಾಳು ಒಬ್ಬರು. ನನಗೆ ಕೊಟ್ಟರೆ 50ಕ್ಕೂ ಹೆಚ್ಚು ಶಾಸಕರನ್ನ ಗೆಲ್ಲಿಸ್ಕೊಂಡು ಬರ್ತೀನಿ. 50ಕ್ಕೂ ಅಂದರೆ ಈಗಾಗಲೇ 60 ಶಾಸಕರಿಗಿಂತಲೂ ಹೆಚ್ಚು ಶಾಸಕರು ಬಿಜೆಪಿಯಲ್ಲಿ ಇದ್ದಾರೆ. ಮುಂದೊಮ್ಮೆ ನನ್ನ ನೇತೃತ್ವದಲ್ಲಿ, ಬಿಜೆಪಿ ರಾಜ್ಯಾಧ್ಯಕ್ಷನ ನೇತೃತ್ವದಲ್ಲಿ ಒಂದು ವೇಳೆ ಚುನಾವಣೆ ಆದರೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ಕೊಂಡಿರೋದು. ನಾನು ನನಗೆ ಕೊಟ್ಟ ಟಾರ್ಗೆಟ್ಗಿಂತಲೂ 50ಕ್ಕೂ ಹೆಚ್ಚು ಅಂದರೆ 120ಕ್ಕೂ ಹೆಚ್ಚು ಶಾಸಕ ಸ್ಥಾನವನ್ನು ಗೆದ್ಕೊಂಡು ಬರ್ತೀನಿ ಅಂತೇಳಿ ಯತ್ನಾಳ್ ಹೇಳಿದರು. ಬದನೆಕಾಯಿ ಅಂತ ಕೆಲವರು ಅಪಹಾಸ್ಯ ಮಾಡಿದ್ರು. ಮಣ್ಣಂಗಟ್ಟಿನೂ ಆಗಲ್ಲ ಯತ್ನಾಳ್ರಿಂದ ಅಂತ ಹೇಳಿದ್ರು. ಒಟ್ಟಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಿಗೆ ಒಲಿಯುತ್ತೆ? ಯಾರಾಗ್ತಾರೆ ಬಿಜೆಪಿಯ ಸಾರಥಿ? ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಬಿಜೆಪಿ ಅಧ್ಯಕ್ಷ ಗಿರಿ ಸಿಗುತ್ತಾ? ಅವರಿಗೆ ಪಟ್ಟ ಸಿಗುತ್ತಾ? ಅಳೆದು ತೂಗಿ ಅಂತಿಮ ನಿರ್ಧಾರಕ್ಕೆ ಬಂದಿರುವಂತಹ ದೆಹಲಿ ದೊರೆಗಳು, ಹೈಕಮಾಂಡ್ ಲೀಡರ್ಸ್ಗಳು, ಅಧ್ಯಕ್ಷಗಿರಿ ಅಂತರ್ಯುದ್ಧದಲ್ಲಿ ಕೊನೆಗೂ ಆ ನಾಯಕನಿಗೆ ಗದ್ದುಗೆ. ಇಷ್ಟಕ್ಕೂ ಬಿಜೆಪಿ ಸಾರಥಿಯಾಗಲಿರುವಂತಹ ನಾಯಕನಾದ್ರೂ ಯಾರು? JP ನಡ್ಡಾ ಯಾರನ್ನ ಆಯ್ಕೆ ಮಾಡ್ತಾರೆ? ಅಮಿತ್ ಶಾ ಯಾರ ಪರ ನಿಂತ್ಕೋತಾರೆ? ನರೇಂದ್ರ ಮೋದಿ ಯಾರ ಪರ ಬ್ಯಾಟ್ ಬೀಸ್ತಾರೆ? ಹೈಕಮಾಂಡ್ ನಾಯಕರು ಸುಮ್ಮನೆ ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಅಧ್ಯಕ್ಷಗಿರಿ ವಹಿಸಿಕೊಳ್ಳಲು ಒಪ್ಪಿಕೊಂಡಿರುವಂತಹ ಪ್ರಭಾವಿ ಸಂಸದ, ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮನ ಒಪ್ಪಿಗೆ ಪಡೆದ ಬಳಿಕ ಘೋಷಣೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಬಿಜೆಪಿ ಅಧ್ಯಕ್ಷಗಿರಿ ಸಿಗುತ್ತೆ ಅನ್ನುವಂತಹ ಒಂದು ಚರ್ಚೆ. ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕನಿಗೆ ಬಿಜೆಪಿ ಅಧ್ಯಕ್ಷಗಿರಿ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಒಂದರ್ಥದ ಬಿಜೆಪಿಯಲ್ಲಿ ಕ್ರಾಂತಿ ಸೃಷ್ಟಿಯಾಗಬಹುದು. ಹಾಗಾದರೆ ನೀವು ಯಾರನ್ನೆಲ್ಲ ಊಹೆ ಮಾಡ್ಕೊಳ್ತಾ ಇದ್ದೀರೋ ಉತ್ತರ ಕರ್ನಾಟಕದ ಆ ಬಿಜೆಪಿ ನಾಯಕ ಯಾರು ಅನ್ನೋದನ್ನು ನಿಮ್ಮ ಕಲ್ಪನೆಗೆ ಒಂದು ಮುಖ ಬಂದು ಹೋಗಿರುತ್ತೆ. ಈಗ ನಿಮ್ಮ ಕಲ್ಪನೆಯಲ್ಲಿ, ನಿಮ್ಮ ಗ್ರಹಿಕೆಯಲ್ಲಿ ಒಂದು ಚಹರೆ ಬಂದೋಗಿರುತ್ತೆ. ಅವರಿಗೆ ಸಿಗುತ್ತಾ ಅಥವಾ ಅದು ಆ ಲೆಕ್ಕಾಚಾರವೂ ಉಲ್ಟಾ ಆಗುತ್ತಾ? ಈ ಬಾರಿ ದೆಹಲಿ ದೊರೆಗಳು ಯಾರಿಗೆ ಗದ್ದುಗೆ ನೀಡ್ತಾರೆ ಗೊತ್ತಾ? ದೆಹಲಿ ವರಿಷ್ಠರ ಗ್ರೀನ್ ಸಿಗ್ನಲ್ ಬಳಿಕ ಸಾರಥಿ ಘೋಷಣೆಯಾಗುತ್ತೆ. ಆ ನಾಯಕನಿಗೆ ಅಧ್ಯಕ್ಷಗಿರಿ ನೀಡಲು ಬಿಜೆಪಿ ವರಿಷ್ಠರ ನಿರ್ಧಾರ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯೂ ಕೂಡ ನಡೆಸಿರುವಂತಹ ಬಿಜೆಪಿ ಹೈಕಮಾಂಡ್, ಪ್ರಭಾವಿ ನಾಯಕನ ನಿರ್ಧಾರದಿಂದ ಆ ನಾಯಕನಿಗೆ ಗದ್ದುಗೆ. ಈಗಾಗಲೇ ಬಿಜೆಪಿ ಚಾಣಕ್ಯನ ಜೊತೆ ಮಾತುಕತೆ ಮುಕ್ತಾಯ ಆಗಿದೆ. ಕೇಂದ್ರ ಗೃಹ ಸಚಿವರಿಂದ ಆ ನಾಯಕನಿಗೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್. ಮೋದಿ ನಡ್ಡಾ ಒಪ್ಪಿಗೆ ಬಳಿಕ ಹೊಸ ಸಾರಥಿಯ ಘೋಷಣೆಯಾಗುತ್ತೆ. ಹಾಗಾದರೆ ಯಾರಾಗಬಹುದು? ಯಾರಾಗ್ತಾರೆ? ಮಾಜಿ ಸಿಎಂಗೆ ಒಲಿದು ಬರುತ್ತಾ ಅಧ್ಯಕ್ಷಗಿರಿ ಮಹಾಭಾಗ್ಯ? ಯಾರು ಹಾಗಾದರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿನ ಪುತ್ರನನ್ನ ಕೆಳಗಿಳಿಸಲು ಒಪ್ಪುತ್ತಾರಾ ಯಡಿಯೂರಪ್ಪ? ಸಾಧ್ಯನೇ ಇಲ್ಲ. ಯಡಿಯೂರಪ್ಪ ಜೊತೆ ವರಿಷ್ಠರ ಮಾತುಕತೆಗೆ ವರಿಷ್ಠರ ನಿರ್ಧಾರ. ಸೈಕಲ್ ತುಳಿದು ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿದ ನಾಯಕ, ಬಿಜೆಪಿಯ ಅಸ್ತಿತ್ವವೇ ಇಲ್ಲದಂತಹ ಕಾಲಘಟ್ಟದಲ್ಲಿ ಬಿಜೆಪಿಯ ಶಕ್ತಿಯನ್ನ ಕರ್ನಾಟಕಕ್ಕೆ ಪರಿಚಯಿಸಿದ ನಾಯಕ, ಆ ನಾಯಕನ ಮಗನನ್ನ ಕೆಳಗಿಳಿಸಿ ದೆಹಲಿ ದೊರೆಗಳಿಗೆ ಹೊಸ ನಾಯಕ ಬೇಕು ಎನ್ನುವಂತಹ ಆಟ. ಅಮಿತ್ ಶಾ ಭೇಟಿ ವೇಳೆ ಬೊಮ್ಮಾಯಿ ಸ್ಪಷ್ಟನೆ. ಶಾ ಭೇಟಿ ಬಳಿಕ ಫೋಟೋ ಶೇರ್ ಮಾಡಿರುವಂತಹ ಬಸವರಾಜ ಬೊಮ್ಮಾಯಿ. ಬೊಮ್ಮಾಯಿ ಆಯ್ಕೆಗೆ ಬಿಎಸ್ವೈ ಒಪ್ತಾರಾ ಎಂಬುದೇ ಪ್ರಶ್ನೆ, ಯಕ್ಷ ಪ್ರಶ್ನೆ. ಮಾಜಿ ಸಿಎಂಗೆ ಒಲಿದು ಬರುತ್ತಾ ಅಧ್ಯಕ್ಷಗಿರಿ ಮಹಾಭಾಗ್ಯ? ಪುತ್ರನನ್ನ ಕೆಳಗಿಳಿಸಲು ಒಪ್ಪುತ್ತಾರೆ ಯಡಿಯೂರಪ್ಪ? ಇದೇ ಕಾರಣಕ್ಕೋಸ್ಕರ ಅನಿಸುತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ತನ್ನ ಸಮುದಾಯದ ಸಮ್ಮೇಳನವನ್ನು ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಂಡಿದ್ರು. ಈ ಹಿಂದೆ ನಾವು ತೋರಿಸ್ತೀವಿ ಲಿಂಗಾಯತರ ಶಕ್ತಿನ ಅಂತ ಹೇಳಿದ್ರು. ಆ ಸಮುದಾಯದ ನೇತೃತ್ವ ವಹಿಸಿಕೊಳ್ಳೋದು ಬಸವರಾಜ ಬೊಮ್ಮಾಯಿ ಅಂತೇಳಿ ಅಘೋಷಿತ ಘೋಷಣೆ ಮಾಡ್ತಾರೆ. ಯಾರು? ವಿಜಯಪುರದ ಬಸನಗೌಡ ಪಾಟೀಲ್ ಯತ್ನಾಳ್. ಬಸವರಾಜ ಬೊಮ್ಮಾಯಿಯ ಜೊತೆ ಅನುಮತಿಯನ್ನ ಪಡೆದುಕೊಳ್ಳದೆ ಬಸವರಾಜ ಬೊಮ್ಮಾಯಿಯೇ ನನ್ನ ಸಮಾವೇಶಕ್ಕೆ ನೇತೃತ್ವ ಅಂತ ಹೇಳಿ ಅಲಿಖಿತ ಘೋಷಣೆಯನ್ನ ಮಾಡ್ತಾರೆ. ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ಬಸವರಾಜ ಬೊಮ್ಮಾಯಿ
ನಯವಾಗಿ ಅದನ್ನು ತಿರಸ್ಕಾರ ಮಾಡ್ತಾರೆ. ನನಗೂ ಯತ್ನಾಳ್ಗೂ ಸಂಬಂಧವೇ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ BY ವಿಜೇಂದ್ರರ ವಿರುದ್ಧ ಮಾಡ್ತಾ ಇರುವಂಥ ಸಮಾವೇಶಕ್ಕೆ ನನ್ನ ಸಮ್ಮತವೂ ಇಲ್ಲ, ನನ್ನ ನೇತೃತ್ವವೂ ಇಲ್ಲ, ನನ್ನ ನಾಯಕತ್ವವೂ ಇಲ್ಲ, ನನ್ನ ಯಾವುದೇ ತರಹದ ತೃಪ್ತಿನೂ ಇಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿಕೆ ಕೊಟ್ಟರು. ಬಹುಶಃ ಬಸವರಾಜ ಬೊಮ್ಮಾಯಿಗೆ ಆ ದಿನವೇ ಸುಳಿವು ಸಿಕ್ಕಿತ್ತಾ ಎನ್ನುವಂತಹದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇರುವಂತಹದ್ದು. ಹಾಗಾದ್ರೆ ದೆಹಲಿ ದೊರೆಗಳು ಬೊಮ್ಮಾಯಿಗೆ ಯಾಕೆ ಮಣೆ ಹಾಕ್ತಾರೆ, ಯಾಕೆ ಹಾಕಬೇಕು? ಬೊಮ್ಮಾಯಿ ಮೊದಲಿನಿಂದಲೇ BSY ಬಲಗೈ ಬಂಟ. ಯಡಿಯೂರಪ್ಪ ಹಾಕಿದ ಗೆರೆ ದಾಟುವುದಿಲ್ಲ ಮಾಜಿ CM. ಬೊಮ್ಮಾಯಿಯನ್ನೇ ಅಧ್ಯಕ್ಷ ಮಾಡಿದ್ರೆ BSY ವಿರೋಧಿಸಲ್ಲ ಅನ್ನೋ ಭ್ರಮೆ ಬೇಡ. ಬೊಮ್ಮಾಯಿ BSY ಬಣವಾದರೂ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಬೊಮ್ಮಾಯಿ ಆದರೆ ಯತ್ನಾಳ್ ಬಣವು ವಿರೋಧ ಮಾಡೋದಿಲ್ಲ. ಈ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಇರುವಂತಹದ್ದು. ರಮೇಶ್ ಜಾರಕಿಹೊಳಿ ಬಣವು ವಿರೋಧ ಮಾಡೋದಿಲ್ಲ. ಶ್ರೀರಾಮುಲು ಕೂಡ ಬೊಮ್ಮಾಯಿ ಜೊತೆ ಚೆನ್ನಾಗಿದ್ದಾರೆ, ಅವರೂ ಕೂಡ ವಿರೋಧತೆಯನ್ನು ವ್ಯಕ್ತಪಡಿಸೋದಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸಾಮರ್ಥ್ಯ ಬಸವರಾಜ ಬೊಮ್ಮಾಯಿಗೆ ಇದೆ. ಎಲ್ಲರನ್ನೂ ಒಗ್ಗಟ್ಟಿನಿಂದ ಕೊಂಡೊಯ್ಯಬಲ್ಲ ಶಕ್ತಿಯೂ ಅವರಲ್ಲಿದೆ. ಹಾಗಾಗಿ ಬಸವರಾಜ ಬೊಮ್ಮಾಯಿಗೆ ಈ ಬಾರಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಬಹುದು. ಇದನ್ನ ಊಹೆ ಮಾಡ್ಕೋಬಹುದು ಅಷ್ಟೇ. ರಾಜಕೀಯ ಲೆಕ್ಕಾಚಾರಗಳಿದಾವಲ್ಲ, ರಾಜಕೀಯ ಲೆಕ್ಕಾಚಾರಗಳು, ರಾಜಕೀಯ ವಾತಾವರಣ ಸರಿ. ಬಸನಗೌಡ ಪಾಟೀಲ್ ಯತ್ನಾಳು ಬಸವರಾಜ ಬೊಮ್ಮಾಯಿಯ ಜೊತೆ ಚೆನ್ನಾಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಶ್ರೀರಾಮುಲು ಎಲ್ಲರೂ ಕೂಡ ಬಸವರಾಜ ಬೊಮ್ಮಾಯಿ ಜೊತೆ ಚೆನ್ನಾಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಬಸವರಾಜ ಬೊಮ್ಮಾಯಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ವಿರೋಧಿಸಲ್ಲ ಅನ್ನೋದು ಏನು ಗ್ಯಾರಂಟಿ? ವಿರೋಧಿಸೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಎಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬೊಮ್ಮಾಯಿ ರಾಜ್ಯಾಧ್ಯಕ್ಷರಾಗಲಿ ಅಂತ ಹೇಳಲಿಲ್ಲ. ಶ್ರೀರಾಮುಲು ಕೂಡ ಬಸವರಾಜ ಬೊಮ್ಮಾಯಿ ಒಂದು ಬಾರಿ ರಾಜ್ಯಾಧ್ಯಕ್ಷರಾಗಲಿ ಅಂತ ಎಲ್ಲಿಯೂ ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಡಲಿಲ್ಲ. ರಮೇಶ್ ಜಾರಕಿಹೊಳಿನೂ ಕೊಡಲಿಲ್ಲ, ಪ್ರತಾಪ್ ಸಿಂಹನೂ ಕೊಡಲಿಲ್ಲ. ಈ ಎಲ್ಲ ಕಾರಣಗಳನ್ನು ಮಾನದಂಡವಾಗಿಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ಬಸವರಾಜ ಬೊಮ್ಮಾಯಿಗೂ ರಾಜ್ಯಾಧ್ಯಕ್ಷ ಪಟ್ಟ ಸಿಕ್ಕಿದ್ರೆ ಮತ್ತೆ ಬಂಡಾಯ ಎದ್ದೇಳುವ ಸಾಧ್ಯತೆಗಳಿದ್ದಾವೆ, ಅಸಮಾಧಾನ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಕೂಡ ಇದ್ದಾವೆ. ರಾಜಕೀಯದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಅಂದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿಹಿ ಇದ್ದಿದ್ದು ಯಾವ ಘಳಿಗೆ ಬೇಕಾದರೂ ಕಹಿಯಾಗಬಹುದು, ಕಹಿ ಇದ್ದಿದ್ದು ಯಾವ ಘಳಿಗೆ ಬೇಕಾದರೂ ಹುಳಿನೂ ಆಗಬಹುದು. ಇದು ರಾಜಕೀಯ. ಅದರಲ್ಲೂ ಕರ್ನಾಟಕ ಜಾತಿ ರಾಜಕೀಯದಲ್ಲೇ ಇರತಕ್ಕಂತಹದ್ದು. ಜಾತಿ ರಾಜಕೀಯದ ಆಧಾರದಲ್ಲಿ ಎಲ್ಲವೂ ಕೂಡ ನಡೆಯುವಂತಹದ್ದು. ಹಿಂಗಿದ್ದಾಗ ಕರ್ನಾಟಕದಲ್ಲಿ ಈ ಒಂದು ಸೂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎನ್ನುವಂತಹದ್ದೇ ಯಕ್ಷ ಪ್ರಶ್ನೆ.